ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯ ವಿರಾಟ ಪರ್ವದಲ್ಲಿ ಬರತಕ್ಕಂಥ ಒಂದು ಭಾಗವನ್ನು ಆಯ್ದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಹಿನ್ನೆಲೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದರೆ, ವಿರಾಟರಾಯನ ಅರಮನೆಯಲ್ಲಿ ಪಾಂಡವರು ಇದ್ದಾರೆ ಅಂತಕ್ಕಂತಹ ಒಂದು ಖಚಿತ ಮಾಹಿತಿಯ ಮೇರೆಗೆ ದುರ್ಯೋಧನ ಮತ್ತು ಅವನ ಸಂಗಡಿಗರೆಲ್ಲರೂ ಕೂಡ ವಿರಾಟರಾಯನ ಅರಮನೆಯನ್ನು ಮುತ್ತಬೇಕು ಅಂತ ಹೇಳಿ ಬರ್ತಾರೆ. ಸೊ ಮುತ್ತಬೇಕು ಅಂತ ಹೇಳಿ ಬಂದಾಗ ಅವರ ಎದುರುಗಡೆಗೆ ಫಸ್ಟು ಅಂದರೆ ಅವ್ರು ನಿಜವಾಗ್ಲೂ ಅಲ್ಲಿದ್ದಾರಾ ಅಂತ ಇನ್ನೂ ಅವರು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಅವರ ತುರುವಿನ ಹಿಂಡು, ತುರು ಅಂತ ಹೇಳಿದ್ರೆ ಅಥವಾ ಗೋವಿನ ಹಿಂಡನ್ನು ನಾವು ಆಕ್ರಮಣ ಮಾಡಿ ಇಟ್ಕೊಂಡ್ರೆ ಅದನ್ನು ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಅವ್ರು ಬರ್ತಾರೆ. ಆವಾಗ ನಾವು ಅವರನ್ನು ಗುರ್ತಿಡಿಬೋದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, 2 ಟೀಮ್ಗಳಾಗಿ ಬರ್ತವೆ. ಒಂದು ಟೀಮು ಕೌರವನ ಮೂಲಕವಾಗಿ ಬರುತ್ತೆ, ಇನ್ನೊಂದು ಉತ್ತರದ ಮೂಲಕವಾಗಿ ವಿರಾಟರಾಯನ ಗೋವಿನ ಹಿಂಡನ್ನು ಹಿಡಿಬೇಕು ಅಂತ ಹೇಳಿ ಬರ್ತವೆ. ಸೊ ಆಗ ಬಂದಾಗ ಅಂದರೆ ಅಲ್ಲಿಂದ ಈ ಕತೆ ಅನ್ನೋದು ಅಂದರೆ ನಿಮಗಿಟ್ಟಿರ್ತಕ್ಕಂಥ ಪಾಠ ಅಲ್ಲಿಂದ ಶುರುವಾಗ್ತಾ ಹೋಗುತ್ತೆ. ಸೊ ಮೊದಲನೇ ಪದ್ಯ ಯಾವುದು ಅಂತ ಹೇಳಿದ್ರೆ, ಕೇಳು ಜನಮೇಜಯ ಸುಯೋಧನನ ಆಳು, ಮುತ್ತಿತು ತುರುಗಳನ್ನು ಮೇಲೆ ಆಳು, ಕವಿದುದು ಭೀಷ್ಮ ಕರ್ಣ ದ್ರೋಣ ಮೊದಲಾಗಿ, ಕೋಲ ಸೂಟಿಯ ಸರಿವೊಳಗೆ ಗೋಪಾಲ ಪಡೆ ಮುಗ್ಗಿದುದು, ಗೋವರ ಸಾಲ ಹೊಯ್ದರು ಕರ್ಣ ದುಶ್ಯಾಸನ ಜಯದ್ರಥರು. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಕೇಳು ಜನಮೇಜಯ ರಾಜನೇ, ದುರ್ಯೋಧನನ ಸೇನೆ ಗೋವಿನ ಹಿಂಡನ್ನು ಮುತ್ತಿದೆ. ಅದರ ಜೊತೆಗೆ ಭೀಷ್ಮ ಕರ್ಣ ದ್ರೋಣ ಮೊದಲಾದವರ ಬಾಣಗಳ ಸುರಿಮಳೆಗೆ ಗೋಪಾಲಕ ಪಡೆ ಏನಿದೆಯಲ್ಲ ತಾವು ಎದುರುಕೊಳ್ತಾನೆ ಇಲ್ಲ, ನಾವು ಕೂಡ ಧೈರ್ಯದಿಂದ ಹೋರಾಡ್ತೀವಿ ಅಂತ ಹೇಳಿ ಅವರು ಮುಂದೆ ಬರ್ತಿದ್ದಾರೆ. ಸಾವಿಗೂ ಕೂಡ ಅವರು ಎದುರುಕೊಳ್ತಿಲ್ಲ, ಹಾಗೆ ಮುಂದೆ ಬರ್ತಾ ಇದ್ದಾರೆ. ಆ ಮುಂದೆ ಬರ್ತಾ ಇರ್ತಕ್ಕಂಥ ಗೋಪಾಲ ಪಡೆಯನ್ನು ಕರ್ಣ ದುಶ್ಯಾಸನ ಜಯದ್ರಥ ಅವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೆ, ಸದೆ ಬಡಿತಾರೆ ಅಂದರೆ ಅವರೆಲ್ಲರನ್ನು ಹೊಡೆದಾಕೋದ್ರ ಮೂಲಕವಾಗಿ ಆ ಗೋವಿನ ಹಿಂಡನ್ನು ಆಕ್ರಮಣ ಮಾಡಿ ತಾವು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಮುಂದಾಗ್ತಾರೆ. ಆಗ ಎಲ್ಲ ಗೋಪಾಲಕರನ್ನು ಅವ್ರೇನು ಮಾಡಿರ್ತಾರೆ, ಹೊಡೆದಾಕಿದ್ಮೇಲೆ ಒಬ್ಬನನ್ನು ಮಾತ್ರ ಉಳಿಸ್ಬಿಟ್ಟು, ಹೋಗು ಈ ಥರ ಕೌರವನ ಸೇನೆ ಇದನ್ನು ಮುತ್ತಿದೆ ಅಂತ ಹೇಳಿ ನೀನು ಹೋಗಿ ಹೇಳಬೇಕು ಅಂತ ಹೇಳಿ ಒಬ್ಬ ಸೈನಿಕನನ್ನು ಕಳಿಸ್ತಾರೆ. ಆ ಸೈನಿಕ ಬಂದು ಬೆಗಡು ಮುಸುಕಿದ ಮುಖದ ಭೀತಿಯ ಡಗೆಯ, ಹೊಯ್ಲಿನ ಹೃದಯ ತುದಿ ನಾಲಗೆಯ, ತೊದಳಿನ ನುಡಿಯ ಬೆರಗಿನ ಭರತ ತಾಳಗೆಯ, ಹಗಿವ ಉಯ್ಯಲುಗಾರ ಬಹಳ ಓಲಗಕ್ಕೆ ಬಂದನು, ನೃಪ ವಿರಾಟನ ಮಗನ ಕಾಲಿಂಗೆರಗಿದನು, ದೂರಿದನು ಕಳವಳವ. ಇಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ, ವಿರಾಟರಾಯ ಇಲ್ಲ ಅಂತ ಹೇಳಿದ ಮೇಲೆ ಆ ವಿರಾಟರಾಯನ ಅರಮನೆಯನ್ನು ಮತ್ತು ವಿರಾಟರಾಯನ ಊರನ್ನು ಪೂರ್ತಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಒಂದಿನ ಅರಮನೆಯನ್ನು ಪೂರ್ತಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂತಹ ಸಂದರ್ಭ ಯಾರಿಗೆ ಒದಗಿ ಬಂದಿದೆ ಅಂತ ಹೇಳಿದ್ರೆ, ಉತ್ತರನಿಗೆ ಒದಗಿ ಬಂದಿದೆ. ಆ ಉತ್ತರ ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ತನ್ನ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರ ಜೊತೆ ಇದ್ದಾನೆ. ಸೊ ಆಗ ಬರಬೇಕಾದಾಗ ಆ ಗೋಪಾಲಕ ಏನು ಮಾಡ್ತಾನೆ, ಸೈನಿಕನು ಮುಖದಲ್ಲಿ ಭೀತಿ ಇದೆ, ಭಯ ಇದೆ, ಇನ್ನೊಂದು ಕಡೆ ಎದೆ ಜೋರಾಗಿ ಬಡ್ಕೊಳ್ತಾ ಇದೆ. ಯಾಕೆಂದ್ರೆ ಅಲ್ಲಿಂದ ಓಡಿ ಬಂದಿದ್ದಾನೆ, ನಮ್ಮನ್ನೆಲ್ಲರೂ ಸಾಯಿಸ್ಬಿಟ್ಟಿದ್ದಾರೆ, ಇವಾಗ ಯಾರು ನಮ್ಮ ಬೆಂಬಲಕ್ಕಿಲ್ವಲ್ಲಪ್ಪ ಅಂಥೇಳಿ ಜೋರಾಗಿ ಓಡಿ ಬರ್ತಾನೆ. ಅವನ ಎದೆ ಬಡಿತದ ರಭಸ ಜೋರಾಗಿ ಆಗ್ತಿರೋದ್ರಿಂದ ಅವನಿಗೆ ಸರಿಯಾಗಿ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ತೊದಲು ರೀತಿಯಲ್ಲಿ ಮಾತಾಡ್ತೀಯಾನೆ. ಹೀಗೆ ಜೋರಾಗಿ ಕೂಗುತ್ತಾ ವಿರಾಟರಾಯನ ಮಗ ಏನಿದ್ದಾನಲ್ಲ ಉತ್ತರನ ಕಾಲಿಗೆ ಬಂದು ಬೀಳ್ತಾನೆ. ಬಿದ್ದು ಅಲ್ಲೇನೇನಾಯಿತು ಅಂತಕ್ಕಂಥ ಎಲ್ಲ ವಿಚಾರವನ್ನು ಕಳವಳದ ಮೂಲಕವಾಗಿ ತಿಳಿಸ್ತಾನೆ. 7 ಮನ್ನೆಯ ಗಂಡನಾಗು, ನೃಪಾಲ ಕೌರವರಾಯ ತುರುಗಳ ಕೋಳ ಹಿಡಿದನು, ಸೇನೆ ಬಂದುದು ಧರಣಿಯ ಅಗಲದಲ್ಲಿ, ದಾಳಿ ಬರುತ್ತಿದೆ ಕರೆಸಿಕೋ ನಿನ್ನಾಳು ಕುದುರೆಯ, ರಾಣಿ ವಾಸದ ಗೂಳೆಯವ ತೆಗೆಸೆಂದು ನುಡಿದನು ಭಿನ್ನಹದ ಬಿರುವ. ಏನಪ್ಪ ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ಅಲ್ಲಿ ಬಂದು ಆಕ್ರಮಣ ಮಾಡಿದ್ದಾರೆ, ನೀನು ನೋಡಿದ್ರೆ ಇಲ್ಲಿದೆಯಾ, ನೀನು ಇವಾಗ ಏನಾಗಬೇಕು, ಶೂರನಾಗಬೇಕು, ವೀರನಾಗಬೇಕು. ಸೊ ಭೂಪತಿಯ ಅಂದರೆ ಇಡೀ ಭೂಮಂಡಲಕ್ಕೆ ಭೂಪತಿಯಾಗಿರ್ತಕ್ಕಂಥ ಕೌರವನು ನಮ್ಮ ಗೋವಿನ ಹಿಂಡನ್ನು ಸೆರೆ ಹಿಡಿದಿದ್ದಾನೆ. ಭೂಮಿಯ ವಿಸ್ತಾರವಾಗಿರೋದಷ್ಟು ಅವನ ಸೇನೆ ಅಲ್ಲಿ ಬಂದು ನಿಂತ್ಕೊಂಡಿದೆ. ನಿನ್ನ ಸೇನೆಯನ್ನು ನೀನು ಇವಾಗ ಸೇರಿಸ್ಕೋಬೇಕು, ಆಳುಗಳೆಲ್ಲರನ್ನು ಕೂಡ ನೀನು ಕರೆಸ್ಕೋ, ಎಲ್ಲರನ್ನು ಸೇರಿಸ್ಕೊಂಡು ರಾಣಿವಾಸದ ಗೂಳೆಯನ್ನು ಕೂಡ ಸೇರಿಸ್ಕೊಂಡು ನೀನೇನು ಮಾಡಬೇಕು, ಅವರ ಸೇನೆಯ ವಿರುದ್ಧವಾಗಿ ನೀನು ಹೋರಾಡಬೇಕು. ಸೊ ಹೋರಾಡಬೇಕು ಅಂಥೇಳಿ ತನ್ನ ಭಿನ್ನಹವನ್ನು ಅವನಿಗೆ ಹೇಳ್ತಾನೆ. ಎಂದಡು ಉಬ್ಬರಿಸಿದನು ತಾ ಕಲಿ ಎಂದು ಬಗೆದನು, ಮೀಸೆಯನ್ನು ಬೆರಳಿಂದ ತಿರುವುತ ಮುಗುಳು ನಗೆ ಹರುಷದಲ್ಲಿ ಮೈಮರೆದ, ಸಂದಣಿಸಿ ರೋಮಾಂಚನ ಕೆಲಬಲ ಇಂದು ಮುಖಿಯರ ನೋಡಿದನು, ನಲವಿಂದ ನುಡಿದನು ತನ್ನ ಪೌರುಷತನದ ಪರಿಣತೆಯ. ಸೊ ಅವನಿಗೆ ಹೇಳ್ತಿದ್ದಾನೆ, ಜೋರಾಗಿ ಹೇಳ್ತಾ ಇದ್ದಾನೆ. ಸೊ ಅದೇ ಸಂದರ್ಭದಲ್ಲಿ ಇವನು ಕೂಡ ಏನು ಮಾಡ್ತೀಯಾನೆ, ನಾನು ಒಬ್ಬ ವೀರ,
ಸೊ ತನ್ನ ಮೀಸೆಯನ್ನು ಅವನ ಬೆರಳಿಂದ ತಿರುಗಿಕೊಳ್ತಾ ಹೇಳ್ತಾ ಹೋಗ್ತೇನೆ, ನಾನು ಕೂಡ ಒಬ್ಬ ವೀರ ಅಲ್ವಾ. ಸೊ ನನ್ನ ಹರ್ಷ ಅಂದರೆ ಅವನ ಹರ್ಷದಲ್ಲಿ ಅವನ ಮೈಮರೆಯುವ ಮೂಲಕವಾಗಿ ಸುತ್ತಮುತ್ತಲಿರ್ತಕ್ಕಂತಹ ಮಹಿಳೆಯರನ್ನೆಲ್ಲರನ್ನ ನೋಡಿ ತನ್ನ ಪೌರುಷದ ಮೂಲಕವಾಗಿ ಅವನೇನು ಮಾಡ್ತೇನೆ, ಕೊಚ್ಕೊಳ್ಳೋದಕ್ಕೆ ಮುಂದಾಗ್ತೇನೆ. ನಾನಿದ್ರೆ ಹಂಗೆ ಮಾಡ್ತಿದ್ದೆ, ನಾನಿದ್ರೆ ಹಿಂಗೆ ಮಾಡ್ತಿದ್ದೆ, ನಾನು ಹೋಗಿದ್ರೆ ಹಾಗೆ ಮಾಡ್ತಿದ್ದೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮಹಿಳಾ ಮಣಿಗಳ ಮುಂದೆ ಏನು ಮಾಡ್ತೀನಿ, ಇವನು ತನ್ನ ಪೌರುಷವನ್ನು ಕೊಚ್ಕೊಳ್ತೀಯಾನೆ. ಯವನ ಮೀಸೆಯ ಮುರಿದನು, ಭೈರವನ ದಾಡೆಯ ನುಗಿದನು, ಮೃತ್ಯುವಿನ ಮೇಲುದ ಸೆಳೆದನೋ, ಕೇಸರಿಯ ಕೆಣಕಿದನು, ಭವರವನು ತೊಡಗಿದನು ಎನ್ನಲಾ ಕೌರವನು ಅಕಟ ಮರುಳಾದನು ಎಂದು ಆ ಯುವತಿಯರ ಮೊಗ ನೋಡುತ್ತಾ ಉತ್ತರ ಬಿರುದ ಕೆದರಿದನು. ಸೊ ಇವಾಗ ಏನಾಯಿತು, ಹೇಳ್ಕೊಬೇಕಲ್ಲ, ತನ್ನ ಹರುಷದಿಂದ ತನ್ನ ಪೌರುಷವನ್ನೆಲ್ಲವನ್ನು ಕೂಡ ಮಹಿಳಾ ಮಣಿಗಳ ಮುಂದೆ ಅವನು ಹೇಳ್ಕೊಳ್ತೀಯಾನೆ. ಈಗ ನನ್ನನ್ನು ಅವರು ಕೆಣಕಿದ್ದು ಹೆಂಗಾಗಿದೆ ಅಂತ ಹೇಳಿದ್ರೆ, ಯಮನ ಮೀಸೆಯನ್ನು ಹಿಡಿದು ಎಳೆದಾಗ ಅವನಿಗೆ ಎಷ್ಟು ಕೋಪ ಬರುತ್ತೋ ಹಾಗೆ ನನಗೆ ಕೋಪ ಬರುತ್ತೆ. ಭೈರವನ ಕೋರೆ ಹಲ್ಲನ್ನು ಅಲುಗಿಸಿದಾಗ ಹೆಂಗೆ ಕೋಪ ಬರುತ್ತೋ ಹಂಗೆ ನನಗೆ ಕೋಪ ಬರುತ್ತೆ. ಮೃತ್ಯುದೇವತೆ ಅಥವಾ ಸಾವಿನ ಅಧಿದೇವತೆಯ ಅವಳ ಸೆರಗನ್ನೇ ಹೇಳದಂಗೆ ಅವಳಿಗೆ ಎಷ್ಟು ಕೋಪ ಬರುತ್ತೋ ಅಷ್ಟು ಕೋಪ ನನಗೆ ಬಂದಿದೆ. ಕೇಸರಿ ಅಂತ ಹೇಳಿದ್ರೆ ಸಿಂಹವನ್ನು ಕೆಣಕಿದಾಗ ಎಷ್ಟು ಕೋಪದಿಂದ ಸಿಂಹ ನಮ್ಮ ಮೇಲೆ ಮತ್ತೆ ರಿಟರ್ನ್ ಬರುತ್ತೋ ಹಾಗೆ ನನಗೆ ಕೋಪ ಅನ್ನೋದು ಬಂದಿದೆ. ಸೊ ಹುಚ್ಚನಾಗಿ ನನ್ನೊಡನೆ ಕೌರವನು ಇವಾಗ ಕಾಳಗಕ್ಕೆ ಬರ್ತೀಯನೆ. ಸೊ ಕಾಳಗಕ್ಕೆ ಬಂದು ಯಾಕಾದರೂ ಹೋದ್ನಪ್ಪ, ಸೊ ನಾನು ಯಾಕಾದರೂ ಬಂದನೋ ಇವನ ಹತ್ರ ಯುದ್ಧ ಮಾಡೋಕ್ಕೆ, ನಾನು ಕೆಟ್ಟೋದ್ನಲ್ಲಪ್ಪ ಯುದ್ಧ ಮಾಡಿ ಅಂತ ಹೇಳಿ ಅವನು ಅಂದ್ಕೋಬೇಕು. ಆ ಥರ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿಬಿಟ್ಟು ತನ್ನ ಪೌರುಷವನ್ನು ಮಹಿಳಾ ಮಣಿಗಳ ಮುಂದೆ ಅವನು ಹೇಳ್ತಾ ಹೋಗ್ತಾನೆ. ಕಾದುವೆನು ಕೆಲವರು ಹಾರುವರು, ಕೆಲವರು ಅಂತಕನ ನೆರೆಯೂರವರು, ಕೆಲವರು ಅಧಮ ಕುಲದಲ್ಲಿ ಸಂದು ಬಂದವರು, ವೀರರು ಎಂಬುವರಿವರು ಮೇಲಿನ್ನಾರು ಹೆಸರುಂಟವರೊಳೆಂದು ಕುಮಾರ ನೆಣಗುಬ್ಬಿನಲಿ ನುಡಿದನು ಹೆಂಗಳಿರಿನ ಇದಿರಿನಲಿ. ಹೌದಪ್ಪ, ನನಗೆ ಇಷ್ಟೊಂದು ಪೌರುಷ ನನಗಿದೆ. ಸೊ ಇಷ್ಟೊಂದು ಪೌರುಷ ಇದೆ ಅಂತ ಹೇಳಿದ ಮೇಲೆ ನಾನು ಹೋಗಿ ಹೆಂಗೆ ಯುದ್ಧ ಮಾಡಬೇಕು ಅಥವಾ ನಾನು ಯಾರ ಮೇಲೆ ಯುದ್ಧ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕೆ? ಸೊ ನಾನು ಯುದ್ಧಕ್ಕೆ ಹೋದರೆ ಅಲ್ಲಿ ಯಾರ ಜೊತೆ ನಾನು ಓಡಾಡಬೇಕು? ಯಾಕೆಂದರೆ ಅಲ್ಲಿ ಹೋರಾಡಬೇಕು ಅಂತ ಹೇಳಿದ್ರೆ ಕೆಲವರಲ್ಲಿ ಬ್ರಾಹ್ಮಣರವ್ರೆ, ಅವ್ರ ಜೊತೆ ನಾನು ಹೋರಾಡೋಕ್ಕಾಗತ್ತಾ? ಕೆಲವರು ಇನ್ನೇನು ಅಂದರೆ ಓಲ್ಡ್ ಏಜಲ್ಲಿ ಅವರೇ, ಅಂದರೆ ಇನ್ನೇನು ಸಾವಿನ ಅಂಚಿನಲ್ಲಿದ್ದಾರೆ, ಅಂಥವ್ರ ಜೊತೆ ನಾನು ಹೋರಾಡೋಕ್ಕಾಗತ್ತಾ? ಇನ್ನು ಕೆಲವರು ಶ್ರೇಷ್ಠ ಕುಲದಲ್ಲಿ ಹುಟ್ಟಿಲ್ಲ, ಅಧಮವಾಗಿರ್ತಕ್ಕಂಥ ಕುಲದಲ್ಲಿ ಜನಿಸ್ಕೊಂಡು ಬಂದಿಯವರೆ, ಇಂಥವ್ರನ್ನೆಲ್ಲರನ್ನೂ ಕೂಡ ನಾನು ವೀರರು ಅಂತೇಳಿ ಅಂದ್ಕೊಳ್ಬೇಕಾ? ಇವರನ್ನು ಬಿಟ್ಟರೆ ಇನ್ಯಾರೊಡನೆ ನಾನು ಹೋರಾಟ ಮಾಡಲಿ? ಸೊ ಇನ್ನಾರಿದ್ದಾರೆ ಎಂದು ಅವನಲ್ಲಿರ್ತಕ್ಕಂಥ ಕೊಬ್ಬಿನ ಮೂಲಕವಾಗಿ ಮಹಿಳೆಯರ ಮುಂದೆ ಮತ್ತೆ ಅವನು ಕೊಚ್ಕೊಳ್ತಾನೆ. ಫಲವಿನ್ನೇನು ಸಾರಥಿ ಮಾಡಿದ ನೆನ್ನಿನ ಬವರದಲ್ಲಿ ತಾನು ಅಡಹೋದ ಆದೇನು ಶಿವ ಶಿವ ಇಂದೆನ್ನ ಕೈ ಮನಕ್ಕೆ ಘಡಣಿಸುವ ಸಾರಥಿಯನೊಬ್ಬನ ಪಡೆದನು ಆದೊಡೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು ತೋರುವೆನು ಕೈಗುಣವ ಅಂತ ಹೇಳ್ತಾನೆ. ಅಂತ ಹೇಳಿದ ತಕ್ಷಣ ಸೊ ಇವಾಗ ಎಲ್ಲಿಗೆ ಹೋಯ್ತು ಅವನ ವಿಚಾರ? ಸೊ ಇವಾಗ ನಾನು ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಮಾತಾಡಿದೆ ಅಲ್ವಾ, ಇಷ್ಟೆಲ್ಲ ಮಾತಾಡಿರೋ ಫಲ ಏನು ಬಂತು? ಫಲ ಬರಬೇಕು ಅಂತ ಹೇಳಿದ್ರೆ ನಿನ್ನೆ ಒಂದು ಯುದ್ಧಕ್ಕೆ ಹೋಗಿದ್ದ, ಆ ಯುದ್ಧದಲ್ಲಿ ನನ್ನ ಮೆಚ್ಚಿನದಾಗಿರ್ತಕ್ಕಂಥ ಸಾರಥಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಸಾರಥಿ ನನಗಿಲ್ಲ ಅಂತ ಹೇಳಿದ್ರೆ ನಾನು ಕುಂಟನಾಗಿ ಹೋಗಿದ್ದೀನಿ. ನನ್ನ ಕೈ ಮನಗಳಿಗೆ ತಕ್ಕನಾದ ಸಾರಥಿ ಸಿಕ್ಕಿದ್ದರೆ ಕೌರವ ಸೇನೆಗೆ ಹಬ್ಬ ಅನ್ನೋದನ್ನು ಉಂಟು ಮಾಡಿಬಿಡ್ತೀನಿ ನಾನು ಅಂತ ಹೇಳಿ ತನ್ನ ಶ್ರೇಷ್ಠತೆಯ ಬಗ್ಗೆ ಅವನು ಹೆಣ್ಮಕ್ಳು ಮುಂದೆ ಕೊಚ್ಕೊಳ್ತಾನೆ. ಕೇಳಿದನು ಕಲಿಪಾತನು ಈತನ ಬಾಲ ಭಾಷೆಗಳೆಲ್ಲವನು ಪಾಂಚಾಲೆಗೆ ಅಟ್ಟಿ ನುಡಿದ ನಾವಿನ್ನು ಇಹುದು ಮತವಲ್ಲ, ಕಾಲ ಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲೇಬೇಕು, ಕೌರವರ ಆಳು ನಮಗೋಸುಗವೇ ಬಂದುದು ಕಾಂತೆ ಕೇಳೆಂದ. ಸೊ ಇಷ್ಟೆಲ್ಲ ಅವನ್ನೆಲ್ಲ ಮಾತನ್ನೆಲ್ಲವನ್ನು ಕೇಳಿಸ್ಕೊಂಡ ಮೇಲೆ ಕೌರವರು ಬಂದಿರೋದು ನಮಗೆ ಅಂತ ಹೇಳಿ ಅವನಿಗೆ ಗೊತ್ತಾಯಿತು. ಸೊ ಗೊತ್ತಾಗಿದ್ದ ತಕ್ಷಣ ಅಂದರೆ ಇಲ್ಲಿವರೆಗೂ ಅವನೇನೇನು ಮಾತಾಡಿದ್ನಲ್ಲ ಯಾರೂ ಉತ್ತರ, ಅವನೆಲ್ಲ ಮಾತನ್ನು ಕೇಳಿಸ್ಕೊಳ್ತಾನೆ. ಆ ತಕ್ಷಣಕ್ಕೆ ಪಾಂಚಾಲೆಯನ್ನು ಕರ್ಕೊಂಡು ಅವಳ ಹತ್ರ ಮಾತಾಡ್ತಾನೆ. ಏನು? ಸೊ ಇವ್ರು ಬಂದಿರೋದು ನಮಗೋಸ್ಕರನೇ, ಸೊ ನಮಗೋಸ್ಕರನೇ ಬಂದಿದ್ದಾರೆ, ಇನ್ನು ನಾವು ನಮ್ಮ ರಾಜ್ಯವನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಸೊ ಪಾಂಚಾಲೆಗೆ ಹೇಳ್ತಾರೆ, ಹೋಗಿ ನೀನು ಉತ್ತರಗೆ ಈ ಥರ ಹೇಳಬೇಕು ಅಂತ ಹೇಳಿಬಿಟ್ಟು. ಏನು ಅದು ಅಂತ ಹೇಳಿದ್ರೆ, ನರನ ಸಾರಥಿ ಎಂದು ನೀನು ಉತ್ತರೆಗೆ ಸೂಚಿಸಿ ತನ್ನನ್ನು ಈಗಲೇ ಕರೆಸು ಎನ್ನಲು ಕೈಕೊಂಡು ದ್ರೌಪದಿ ಬಂದಳು ಒಲವಿನಲು. ತರುಣಿ ಕೇಳು ಅರ್ಜುನನ ಸಾರಥಿ ವರ ಬೃಹನ್ನಳೆ ಕಾಂಡವಾಗ್ನಿಯ ಹೊರೆದನು ಇವನೇ ತಾನೆಂದು ಸತಿಯುತ್ತರೆಗೆ ಹೇಳಿದಳು. ಅರ್ಜುನ ದ್ರೌಪದಿಗೆ ಉತ್ತರ ಬಳಿ ಹೋಗಿ ಹೇಳ್ತಾಳೆ. ಏನು ಅಂತ ಹೇಳ್ತಾಳೆ, ದ್ರೌಪದಿಗೆ ನೀನು ಹೋಗ್ಬಿಟ್ಟು ಉತ್ತರೆ ಹತ್ರ ಈ ರೀತಿ ಹೇಳಬೇಕು. ಏನು? ಬೃಹನ್ನಳೆ ಅಂತಿದ್ದಾನಲ್ಲ, ಅವನು ಮೊದಲು ಅರ್ಜುನನ ಸಾರಥಿಯಾಗಿದ್ದವನು. ಕಾಂಡವ ವನವನ್ನು ಸುಟ್ಟಾಗ ಅಗ್ನಿಯನ್ನು ಕಾದವನಿವನೇ ಅಂತ ನೀನು ಹೇಳಬೇಕು.
ಸೊ ಅವನು ಹೇಳೋದ್ರಿಂದ ಉತ್ತರನಿಗೆ ಆ ವಿಷಯ ತಲುಪತ್ತೆ. ಉತ್ತರ ನನ್ನನ್ನು ಸಾರಥಿಯನ್ನಾಗಿ ಪಡ್ಕೊಳ್ತಾನೆ. ಸಾರಥಿಯನ್ನಾಗಿ ಮಾಡ್ಕೊಂಡ ಮೇಲೆ ನಾವು ಹೋಗಿ ಅವ್ರ ಮೇಲೆ ಯುದ್ಧ ಮಾಡ್ಬೋದು. ಯುದ್ಧ ಮಾಡೋದ್ರ ಮೂಲಕ ಮತ್ತೆ ನಮ್ಮ ರಾಜ್ಯವನ್ನು ನಾವು ಪಡ್ಕೊಳ್ಬೋದು ಅನ್ನೋ ಒಂದು ಯೋಚನೆಯ ಮೂಲಕವಾಗಿ ಅವಳಿಗೆ ಹೇಳಿ ಕಳಿಸ್ತಾನೆ.